ಒಂದು ವಾರ ರೆಡ್ ಕಲರ್ ಬಾಟ್ಲಲ್ಲಿ ನೀರು ಕುಡೀರಿ. ಒಂದು ವಾರ ಬ್ಲೂ ಅಥವಾ ಗ್ರೇ ಕಲರ್ ಬಾಟ್ಲಲ್ಲಿ ನೀರು ಕುಡೀರಿ. ನಿಮ್ಮ ಚೇಂಜಸ್ ನೋಡಿ ಏನಾಗುತ್ತೆ. ನೀವು ಸೂರ್ಯನ ಕಡೆಗೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ವೆಲ್ತ್ ಚೆನ್ನಾಗಾಗತ್ತೆ, ಹೆಲ್ತ್ ಚೆನ್ನಾಗಾಗತ್ತೆ, ಫ್ರೆಶ್ನೆಸ್ ಆಗುತ್ತೆ. ಸ್ನಾನದ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಇಟ್ಟಿದ್ದೀವಿ. ಮತ್ತೆ ಪೂರ್ವಕ್ಕೆ ಗ್ಲಾಸ್ ಬರಬೇಕು ಅಂದ್ರೆ ಗ್ಲಾಸ್ ಇಟ್ಟಿದ್ದೀವಿ. ಮತ್ತೆ ಅದಕ್ಕೆ ಬಳಸಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಬಳಸಿರೋ ಪ್ರತಿ ಒಂದು ವಸ್ತುಗಳು ಕೂಡ ಗ್ರೇ ಬಣ್ಣದ್ದೇ ಆಗಿದೆ. ಸ್ನಾನದ ಮನೆ ಹೇಗಿರ್ಬೇಕು ಅನ್ನೋದೇ ಇಂಪಾರ್ಟೆಂಟ್. ಯಾರ ಮನೆಯಲ್ಲಿ ಸ್ನಾನದ ಮನೆ ಚೆನ್ನಾಗಿರ್ತದೋ ಅವ್ರ ಜೀವನದಲ್ಲೂ ಚೆನ್ನಾಗಿರ್ತಾರೆ. ನಾವು ವಾಯುವ್ಯ ದಿಕ್ಕಲ್ಲಿ ಸ್ನಾನದ ಮನೆಯನ್ನ ಮಾಡಿದೀವಿ. ಅಂದ್ರೆ ಚಂದ್ರ ಇರುವಂತ ದಿಕ್ಕು. ಈ ದಿಕ್ಕಲ್ಲಿ ಏನಿರಬೇಕು, ಗ್ರೇ ಇರಬೇಕು, ಇಲ್ಲ ಬ್ಲೂ ಇರಬೇಕು, ಇಲ್ಲ ವೈಟ್ ಇರಬೇಕು. ಇವು 3 ಬಣ್ಣವನ್ನ ಬಳಸಬೇಕು. ನೋಡಿ, ಈಗ ನಾವು ನಮ್ಮ ಮನೆಯ ಪಶ್ಚಿಮದಲ್ಲಿ ಇದೀವಿ, ವೆಸ್ಟ್ ಝೋನ್ ಅಲ್ಲಿ ಇದೀವಿ. ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ವೆಸ್ಟ್ ಝೋನ್ ಬಂದು ಮೆಟಲ್ ಝೋನ್ ಅಂತ. ಈ ಜಾಗದಲ್ಲಿ ನಾವೇನ್ ಬಳಸ್ಬೇಕು ಅಂದ್ರೆ ಬ್ಲೂ ಬಳಸ್ಬೇಕು, ಮತ್ತೆ ಗ್ರೇ ಬಳಸ್ಬೇಕು, ಮತ್ತೆ ಬ್ಲ್ಯಾಕ್ ಬಳಸ್ಬೇಕು. ಇನ್ ಯಾವ್ದನ್ನು ಬಳಸಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಈ ವೆಸ್ಟ್ ಫೇಸ್ ಅಲ್ಲಿ ಸ್ನಾನದ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಇಟ್ಟಿದ್ದೀವಿ. ಮತ್ತೆ ಪೂರ್ವಕ್ಕೆ ಗ್ಲಾಸ್ ಬರಬೇಕು ಅಂದ್ರೆ ಗ್ಲಾಸ್ ಇಟ್ಟಿದ್ದೀವಿ. ಮತ್ತೆ ಅದಕ್ಕೆ ಬಳಸಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಬಳಸಿರೋ ಪ್ರತಿ ಒಂದು ವಸ್ತುಗಳು ಕೂಡ ಗ್ರೇ ಬಣ್ಣದ್ದೇ ಆಗಿದೆ. ನಾವಿಲ್ಲಿ ಹೆಚ್ಚು ಗ್ರೇ ಮತ್ತು ಬ್ಲ್ಯಾಕ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳ ಅಭಿವೃದ್ಧಿ ಆಗುತ್ತೆ. ಮತ್ತು ಇದು ಶನಿ ದಿಕ್ಕು, ಪಶ್ಚಿಮ, ಐಶ್ವರ್ಯದ ಸಂಕೇತ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ನಮ್ಗೆ ಕೊಡುತ್ತೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ರೆಡ್ ಕಲರ್ ಪೇಂಟ್ ಅನ್ನ ಮಾಡಬಾರ್ದು. ಅಕಸ್ಮಾತ್ ನೀವು ರೆಡ್ ಕಲರ್ ಪೇಂಟ್ ಮಾಡಿದ್ರಿ ಅಂದ್ರೆ ನಿಮ್ ಲೈಫಲ್ಲಿ ತುಂಬಾ ಕಳ್ಕೊತೀರಿ, ತುಂಬಾ ಪ್ರಾಬ್ಲಮ್ ಮಾಡ್ಕೋತೀರಿ, ಫೈನಾನ್ಷಿಯಲಿ ಇಶ್ಯೂಸ್ ಮಾಡ್ಕೋತೀರಿ, ತೊಂದರೆಯನ್ನ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ವೆಸ್ಟ್ ಝೋನ್ ಅನ್ನ ನಾವು ಯಾವಾಗ್ಲೂ ಈ ರೀತಿ ಇಟ್ಕೋಬೇಕು. ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸ್ನಾನದ ಮನೆ ಹೇಗಿರ್ಬೇಕು ಅನ್ನೋದೇ ಇಂಪಾರ್ಟೆಂಟ್. ಯಾರ ಮನೆಯಲ್ಲಿ ಸ್ನಾನದ ಮನೆ ಚೆನ್ನಾಗಿರ್ತದೋ ಅವ್ರ ಜೀವನದಲ್ಲೂ ಚೆನ್ನಾಗಿರ್ತಾರೆ ಅಂತ. ಕ್ಲೀನ್ನೆಸ್ ಇರಬೇಕು, ಸ್ಮೆಲ್ ಬರಬಾರ್ದು, ಅದನ್ನ ತುಂಬಾ ನೀಟಾಗಿ ಇಟ್ಕೋಬೇಕು ಯಾವಾಗ್ಲೂ ಅಂತ. ಸ್ನಾನದ ಮನೆ ಇದನ್ನ ವಾಯುವ್ಯ ದಿಕ್ಕು ಅಂತ ಕರಿತೀವಿ. ನಾವು ವಾಯುವ್ಯ ದಿಕ್ಕಲ್ಲಿ ಸ್ನಾನದ ಮನೆಯನ್ನ ಮಾಡಿದೀವಿ. ಅಂದ್ರೆ ಚಂದ್ರ ಇರುವಂತ ದಿಕ್ಕು. ಈ ದಿಕ್ಕಲ್ಲಿ ಏನಿರಬೇಕು, ಗ್ರೇ ಇರಬೇಕು, ಇಲ್ಲ ಬ್ಲೂ ಇರಬೇಕು, ಇಲ್ಲ ವೈಟ್ ಇರಬೇಕು. ಇವು 3 ಬಣ್ಣವನ್ನ ಬಳಸಬೇಕು. ಬಟ್ ಯಾವುದೇ ಕಾರಣಕ್ಕೂ ಸ್ನಾನದ ಮನೆಯಲ್ಲಿ ರೆಡ್ ಕಲರ್ನ ಬಳಸಬಾರ್ದು. ರೆಡ್ ಕಲರ್ ಚೆಂಪ್ ಕೂಡ ಬಳಸಬೇಡಿ ಅಂತ ಹೇಳ್ತೀವಿ ನಾವು. ಏನಕ್ಕೆ ಅಂತಂದ್ರೆ ಅದು ವಾಟರ್ ಎಲಿಮೆಂಟ್. ಮತ್ತೆ ಚೆಂಪ್ ಬಂದು ರೆಡ್ ಆದಾಗ ಫೈರ್ ಎಲಿಮೆಂಟ್ ಆಯ್ತು. ಜೊತೆಗೆ ನಾನು ನಿಮ್ಗೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ. ಒಂದು ವಾರ ರೆಡ್ ಕಲರ್ ಬಾಟ್ಲಲ್ಲಿ ನೀರು ಕುಡೀರಿ. ಒಂದು ವಾರ ಬ್ಲೂ ಅಥವಾ ಗ್ರೇ ಕಲರ್ ಬಾಟ್ಲಲ್ಲಿ ನೀರು ಕುಡೀರಿ. ನಿಮ್ಮ ಚೇಂಜಸ್ ನೋಡಿ ಏನಾಗುತ್ತೆ ಅಂತ. ನೀವು ರೆಡ್ ಕಲರ್ ಕುಡಿಯುವಾಗ ಜಾಸ್ತಿ ನೀರು ಕುಡಿತೀರಿ, ನೀವು ಸಮಾಧಾನ ಆಗಲ್ಲ. ಅದೇ ಗ್ರೇ ಅಥವಾ ವೈಟ್ ಅಲ್ಲಿ ಕುಡಿಯುವಾಗ ಸಮಾಧಾನ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೀವು ರೆಡ್ ಕಲರ್ ಬಾಟ್ಲ್ ಬಂದು ಫೈರ್ ಎಲಿಮೆಂಟ್ ಆಯ್ತು. ಆ ಫೈರ್ ಜೊತೆಗೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು. ನಾವು ಆಪೋಸಿಟ್ ರಿಯಾಕ್ಷನ್ ಆಗ್ತಿರುತ್ತೆ. ಪ್ರತಿ ಒಂದು ಬಣ್ಣಗಳಿಗೂ ಕೂಡ ಅದರದೇ ಆದ ಒಂದು ಕಾರಕತ್ವ ಇದೆ. ನೋಡಿ, ಈಗ ಎಕ್ಸಾಂಪಲ್ ಇದೆ ಸ್ನಾನದ ಮನೆ ಯಾವಾಗ್ಲೂ ಬ್ಲೂ ಅಥವಾ ಗ್ರೇ ಕಲರ್ನ ಬಳಸಿ. ಅದು ವಾಯುವ್ಯ ದಿಕ್ಕಲ್ಲಿದ್ರೆ ರೆಡ್ ಕಲರ್ನ ಬಳಸಬೇಡಿ. ಆದಷ್ಟು ನೀರು ತುಂಬಿರುವಂತ ರೀತಿಯಲ್ಲಿ ನೋಡ್ಕೊಳ್ಳಿ. ಜೊತೆಗೆ ಈ ಸ್ನಾನದ ಮನೆಯಲ್ಲಿ ಹೀಟರ್ ಏನಾದ್ರು ಇದ್ರೆ ಆ ಸ್ನಾನದ ಮನೆಯ ಸೌತ್ ಈಸ್ಟ್, ಆಗ್ನೇಯ ದಿಕ್ಕಲ್ಲಿ ಇರಬೇಕು. ಅಥವಾ ನಿಮ್ದು ಶವರ್ ಏನಾದ್ರು ಬೀಳ್ತಾ ಇದೆ, ನೀರಿಗೆ ಸಂಬಂಧಪಟ್ಟಂತದ್ದು ಯಾವ್ದೋ ಪೈಪ್ ಲೈನ್ ಇದೆ ಅಂದ್ರೆ ಅದು ಪೂರ್ವಕ್ಕೆ ಇರಬೇಕು, ಇಲ್ಲಾಂದ್ರೆ ಉತ್ತರಕ್ಕೆ ಇರಬೇಕು. ಪೂರ್ವಕ್ಕೆ ಫಸ್ಟ್ ಆಪ್ಷನ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೀವು ಸೂರ್ಯನ ಕಡೆಗೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ವೆಲ್ತ್ ಚೆನ್ನಾಗಾಗತ್ತೆ, ಹೆಲ್ತ್ ಚೆನ್ನಾಗಾಗತ್ತೆ, ಫ್ರೆಶ್ನೆಸ್ ಆಗುತ್ತೆ. ಮತ್ತು ಸ್ನಾನ ಮಾಡುವಾಗ ಡೈರೆಕ್ಟ್ ಹೋಗಿ ತಲೆಗೆ ನೀರು ಹಾಕ್ಬಾರ್ದು. ಫಸ್ಟ್ ಕಾಲ್ಗೆ ಹಾಕ್ಬೇಕು, ಮಂಡಿಗೆ ಹಾಕ್ಬೇಕು, ಅದಾದ್ಮೇಲೆ ಬೆನ್ನಿಗೆ ಹಾಕ್ಬೇಕು, ಅದಾದ್ಮೇಲೆ ತಲೆಗೆ ಹಾಕ್ಬೇಕು. ಈ ರೀತಿ ಸ್ನಾನ ಮಾಡಿ. ಅದ್ರ ಜೊತೆಗೆ ಸ್ನಾನ ಮಾಡುವಾಗ ವೀಕ್ಲಿ ಒಂದ್ಸರಿ ಸ್ವಲ್ಪ ಅರಿಶಿಣವನ್ನ ಬೆರೆಸಿ ಸ್ನಾನ ಮಾಡೋದ್ರಿಂದ ರೋಗ ಬಾಧೆಗಳು ಕಮ್ಮಿ ಆಗುತ್ತೆ ಮತ್ತು ಸ್ನಾನದ ಮನೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಮತ್ತು ವೀಕ್ಲಿ ಒಂದ್ಸರಿ ಒಂದು ಉಪ್ಪು ನೀರನ್ನ ಒಂದು ಬಕೆಟ್ ಅಲ್ಲಿ ಹಾಕಿ ಸ್ನಾನದ ಮನೆಗೆ ಹಾಕೋದ್ರಿಂದ ಆ ಜಾಗದಲ್ಲಿರುವಂತ ಋಣಾತ್ಮಕತೆ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಸ್ನಾನದ ಮನೆ ಮಾಡ್ಕೊಂಡ್ರೆ ಮನೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ. ಮತ್ತು ವಾಯುವ್ಯ ದಿಕ್ಕನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಕ್ಲೈಂಟ್ಸ್ ಅನ್ನ ಕೊಡುವಂಥದ್ದು, ಹೊಸ ಕ್ಲೈಂಟ್ ನ ಬಿಲ್ಡ್ ಮಾಡಿಕೊಡುವಂಥದ್ದು, ಫೈನಾನ್ಷಿಯಲಿ ವ್ಯಾವಹಾರಿಕವಾಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ವಿಷನ್, ಹೊಸ ಐಡಿಯಾಗಳು ಬರುವಂಥದ್ದು, ಮಕ್ಕಳ ಎಜುಕೇಶನ್ ಚೆನ್ನಾಗಿ ಆಗುವಂಥದ್ದು ಅಂತ. ಅದಕ್ಕೆ ವಾಯುವ್ಯ ದಿಕ್ಕನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೋತಿರೋ ಅಷ್ಟು ಕೌಟುಂಬಿಕವಾಗಿ ವ್ಯಾವಹಾರಿಕವಾಗಿ ಇಂಪ್ರೂವ್ಮೆಂಟ್ಸ್ ಕಾಣ್ಬೋದು. शिवां गिरित्रदां कुरु माहिं श्रीपुरुषं जगत्
शिवेन वचसा त्वा गिरिशास्त्रा वदामसे यथा नः सर्वमिज्जगदयश्वं सुमनासता अद्य वोचत दिवक्ता पदमोदयो विशक अरीकुं च सर्वान् जन्मयन् सर्वाश्चयातुधान्यः अरीकुं च सर्वान् जन्मयन् सर्वाश्चयातु धान्यः असौ यस्ताम्रो अर्णवतवपुष्पमङ्गलः ये चेमागं रुद्राभितो दिशो श्रिता सहस्रशो वैशाखं हेडलीमहे असौ यो वसर्पतिरीलद्रीव विलोहितः उदैनं गोपादुषन्नदुषन्नदहार्यः